ಸರಿ, ಏನ್ ನಿಮ್ಮ ಐಡಿಯಾ ಗುರು, ಸೂಪರ್ ಆಗೈತೆ. ಹಾ, ಅಯ್ಯೋ ರಾಮ, ದೊಡ್ಡಳಾಗ್ಬಿಟ್ಟೆ ಕಣೆ. ಥಿಂಕಿಂಗ್ ಕೆಪಾಸಿಟಿ ಬಂದ್ಬಿಡ್ತು. ಚೇರ್ ಹಾಕೊಂಡು ಸಿಂಕ್ ಎಡ್ಕಲ್ಲ ಅಂತ ಚೇರ್ ಹಾಕೊಂಡು ಕೈ ಹ್ಯಾಂಡ್ ವಾಶ್ ಮಾಡ್ಕೊಳೋ ಲೆವೆಲಿಗೆ ಬಂದೆ. ನಿನ್ನ ಥಿಂಕಿಂಗಲ್ಲಿ ನೀನು. ನನಗೆ ಶಾಕು. ಅಮ್ಮ ಏನು ವಾಶ್ರೂಮ್ಗೆ ಹೋಗ್ಬಿಟ್ಟೈತೆ, ಅಡುಗೆ ಮನೇಲಿ ಸೌಂಡ್ ಬರ್ತೈತಲ್ಲ ಸಿಂಕಲ್ಲಿ ಅಂತ. ಹಾ, ಓ ಲೇ, ಬಾ 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 ಬಾ, ಸಾಕು, ನೀನು ದೊಡ್ಡಳಾಗಿದ್ದೀರ, ಬನ್ನಿ. ಇನ್ನೇನು, ಬನ್ನಿ, ಎಲ್ಲ ನಿಮ್ಮ ಕೆಲಸ ನೀವೇ ಮಾಡ್ಕೊಳೋಷ್ಟು ಥಿಂಕ್ ಮಾಡೋ ಕೆಪಾಸಿಟಿ ಬಂದೈತಿ. ಹಾಂ, ಕೊಳ್ಮೆಂಟಿ, ದೊಡ್ಡಳಾಗ್ಬಿಟ್ಟೆ ಕಣಮ್ಮ ನೀನು. ಹಾಂ, ಯಾರೋ ಈ ಐಡಿಯಾ ಕೊಟ್ಟಿದ್ದು? ಯಾರು? ಪಪ್ಪ ನೀನಂತೆ. ಏನು ಡೌ ಮಾಡ್ತೀಯ ಗುರು ನೀನು, ಸುಳ್ಳು ಹೇಳ್ಬಾರ್ದು. ಗುರು ಮಮ್ಮಿ ಗುರು ಮಮ್ಮಿ ನಿಂಗೆ ಐಡಿಯಾ ಕೊಡ್ತಾ? ನಿಂಗೆ ಎಡ್ಕಲ್ಲ, ಕೈ ತಕೊಂಡು ಹೇಳ್ಕೊಳಲ್ಲ, ಚೇರ್ ಹಾಕೊಂಡು ಹ್ಯಾಂಡ್ ವಾಶ್ ಮಾಡ್ಕ ಅಂತ. ಅಯ್ಯೋಯ್ಯೋಯ್ಯೋ, ಏನು ಎಡ್ಕಲ್ಲ, ಬನ್ನಿ, ಸುಮ್ಮನೆ ಡೌ ಮಾಡಬೇಡಿ ನೀವು, ಆಯಿತಾ? ಓಕೆ ಗೈಸ್, ನೋಡಿ, ನಾನು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಮರ್ತುಬಿಟ್ಟೆ ಅಂದರೆ ವೀಡಿಯೋ ಮಾಡಿದ್ದೀನಿ, ಬಟ್ ಪ್ರೆಸ್ಸಿಂಗ್ ಬಟನ್ ಏನೂ ಅಮ್ಕಿಲ್ಲ. ಸೊ ಇದು ನೆಲ್ಲಿಕಾಯಿ. ಈಗ ಶುಗರ್ ಪೇಷಂಟ್ ಇರ್ತಾರಲ್ಲ, ಅವರಿಗೆ ನೆಲ್ಲಿಕಾಯಿ ತಿಂದರೆ ಅಲ್ಲಿ ಜುಮ್ ಜುಮ್ ಅನ್ನುತ್ತೆ ಅಂತ ಅಂತಾರೆ. ನಮ್ಮ ಅಮ್ಮಗೂ ಆಗಲ್ಲ, ಜುಮ್ ಜುಮ್ ಅನ್ನುತ್ತೆ ಅಂತ. ಅದಕ್ಕೆ ಸೊ ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದು. ಇದಕ್ಕೆ ಪುದೀನ ಸೊಪ್ಪಿದ್ರೂ ಸ್ವಲ್ಪ ಜೀರಿಗೆ, ಒಂದು 2 ಮೆಣಸು, ಪುದೀನ ಸೊಪ್ಪು ಹಾಕಿ ಈ ಥರ ಮಿಕ್ಸಿನಲ್ಲಿ ನೀಟಾಗಿ ರುಬ್ಕೊಳ್ಳಿ. ಮಾಡ್ಕೊಂಡು ಐಸ್ ಕ್ಯೂಬಿಗೆ ಹಾಕಿಡಿ ಗೈಸ್. ಈ ಥರ ಎಲ್ಲ ಐಸ್ ಕ್ಯೂಬಿಗೆ ಹಾಕಿ ಇಡಿ, ಓಕೆನಾ? ಇವಾಗ ನಾನು ಅದೇ ಪ್ಲ್ಯಾನಲ್ಲಿ ಇರೋದು. ಅದೇ ಪ್ಲ್ಯಾನ್ ಅನ್ನೋಕ್ಕಿಂತ ನಾನು ಮಾಡೋದೇ ನಿಮ್ಗೆ ಹೇಳ್ತಿರೋದು. ನಿಮ್ಮಲ್ಲೂ ಶುಗರ್ ಪೇಷಂಟ್ ಇದ್ದರೆ ಈ ಥರ ಐಸ್ ಕ್ಯೂಬಿಗೆಲ್ಲ ಫಿಲ್ ಮಾಡಿ ಇಡಿ. ಇನ್ನೇನು ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ತಿಂದು ನೆಲ್ಲಿಕಾಯಿ ತಿಂದು ಸ್ವಲ್ಪ ಗ್ಯಾಸ್ಟ್ರಿಕ್ಕು. ಊಟಕ್ಕಿಂತ ಮುಂಚೆ ಕೊಡಬಾರ್ದು. ತಿಂಡಿ ಆದಮೇಲೆ ಸ್ವಲ್ಪ ಬಿಸಿಲು ಹತ್ತಿದ್ಮೇಲೆ ಒಂದು 12 ಗಂಟೆ ಹಂಗೆ, 10 ಗಂಟೆ ಹಂಗೆ ತಿಂಡಿಯಾಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಇದನ್ನು ಒಂದು ಗ್ಲಾಸ್ ನೀರಿಗೆ ಒಂದೊಂದು ಐಸ್ ಕ್ಯೂಬ್ ಹಾಕಿ ತಿಂದರೆ ಚೆನ್ನಾಗಿರುತ್ತೆ. ಶುಗರೂ ಕಂಟ್ರೋಲಿಗೆ ಬರುತ್ತೆ, ಆಮೇಲೆ ಎಲ್ದಿನೂ. ಇದನ್ನು ಇವಾಗ ಅಲ್ಲಿ ಜುಮ್ ಜುಮ್ ಅಂತ ಅನ್ನೋ ಪ್ರಾಬ್ಲಮ್ಮು ಇಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಈಸಿಯಾಗಿ ಇದು ಮಾಡ್ಬೋದು. ಇವಾಗ ಫ್ರಿಡ್ಜ್ ಇರುತ್ತೆ ಅಂದರೆ ಇವಾಗ ಎಲ್ಲ ಮನೇಲೂ ಇರೋಲ್ಲ, ಬಟ್ ಇದ್ದರಿಗೆ ಹೇಳ್ತಾ ಇರೋದು ಈ ಥರ ಮಾಡ್ಕೊಳ್ಳಿ. ಈಸಿ ಮೆಥಡು. ನೋಡಿ, ನಾನು ನಮ್ಮ ಅಮ್ಮಗೆ ಇದೇ ಥರ ಮಾಡ್ತಾ ಇರೋದು, ಮಾಡ್ಕೊಡೋದು. ಏನವ ಅದಕ್ಕೆ ಹಿಂಗೆ ಮಾಡಿದ್ರೆ ಕುಡಿಯೋಕ್ಕಾಗತ್ತೆ ಮಗಳೇ? ಸುಮ್ಮನಿರಿ ನೀವು, ಅದೇನು ಬರಲ್ಲ. ನೋಡಿ ಗೈಸ್, ನೀವು ಈ ಥರ ಮಾಡಿ. ಇದಕ್ಕೆ ಪುದೀನ ಸೊಪ್ಪಿದ್ರೂ ಹಾಕಿ ಚೆನ್ನಾಗಿರುತ್ತೆ. ನಾನು ಪುದೀನ ಏನೂ ಇರಲಿಲ್ಲ. ಒಂದು 4 ಕಾಳು ಜೀರಿಗೆ, ಒಂದು ಸ್ವಲ್ಪ ಸಾಲ್ಟು, ಆಮೇಲೆ ಒಂದು 2 ಮೆಣಸು ಅಷ್ಟೇ. ಟೇಸ್ಟಿಯಾಗಿ ಸ್ವಲ್ಪ ಹುಳಿ ಆಗಬಾರ್ದು ಅಂತ ಅಷ್ಟೇ, ಜಾಸ್ತಿ ಹಾಕ್ಬಾರ್ದಂಗಂತ ಹಾಕ್ಬಿಟ್ಟು ರುಬ್ಬಿ. ನೋಡಿ, ಇವಾಗಲೂ ಗಮ್ಮಂತೈತೆ ಸರಿ? ಗಮ್ಮಂತ ಇಲ್ವಾ? ಗಮ್ಮಂತಿರುತ್ತೆ ಗೈಸ್. ನೋಡಿ, ನಾನು ಸ್ವಲ್ಪ ಹಾಕಿದ್ದೆ, ಸೊ ಹಂಗಾಗಿ ನೋಡಿ ಈಗೆಲ್ಲ ಫಿಲ್ ಮಾಡಿ ಇಡ್ತೀನಿ. ದಿನ 1 ಐಸ್ ಕ್ಯೂಬು, 2 ಐಸ್ ಕ್ಯೂಬು, 1 ಲೋಟ ನೀರಿಗೆ ಹಾಕೊಂಡು ಕೊಡಿ, ತುಂಬ ಚೆನ್ನಾಗಿರುತ್ತೆ. ಅವಾಗ ಕುಡ್ದಂಗೂ ಹೆಲ್ದಿಯಾಗೂ ಇರುತ್ತೆ, ಅವ್ರಿಗೆ ಅಲ್ಲೂ ಜುಮ್ ಅನ್ನಲ್ಲ, ಓಕೆನಾ? ನೋಡಿ ಗೈಸ್, ಈ ಥರ ಎಲ್ಲ ಕಡೆ ಹಾಕಿದ್ದೀನಿ, 2ಕ್ಕೂ ಆಗಿದೆ. ಇವಾಗ ಇದನ್ನು ಫ್ರೀಝಲ್ಲಿ ಇಟ್ಟರೆ ನಾಳೆ ಕರೆಕ್ಟಾಗಿ ಫ್ರೀಸ್ ಆಗಿರುತ್ತೆ, ಐಸ್ ಕ್ಯೂಬ್ ಆಗಿರುತ್ತೆ. ಇದನ್ನು ಅಮ್ಮಗೆ ಬೆಳಿಗ್ಗೆ 1 ಗ್ಲಾಸ್ ಹಾಕ್ಕೊಡ್ತೀನಿ. ನೋಡಿ, ಇವಾಗ ತರಕಾರಿ ಅಂದರೆ ಹಾಗಲಕಾಯಿ, ಬೀನ್ಸು, ಗೆಡ್ಡೆಕೋಸು, ಮೂಲಂಗಿ ಅಂತಿದ್ದೀನಿ, ಬದನೆಕಾಯಿ, ಆಮೇಲೆ ಏನು ಹಾಕಿದ್ದೀನಿ, ಬೀನ್ಸು, ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ. ನನ್ನ ಮಗಳು ನೋಡಿ, ಇವಾಗ ರುಬ್ಬಿಟ್ಟಿರೋದನ್ನು ಅದು ಚೇರ್ ಹಾಕೊಂಡು ವಾಶ್ ಮಾಡ್ತಾಳೆ ಗೈಸ್. ನನ್ನ ಮಗಳು ಮಮ್ಮಗೆ ಹೆಲ್ಪ್ ಮಾಡ್ತಾಳೆ ಅಲ್ವಾ ಮಗಳೇ? ಏನು ಮಾಡ್ತಿದ್ದೀರಾ? ಅವಳ ಐಡಿಯಾ ನೋಡಿ, ಹೆಂಗೋ ವಾಶ್ ಮಾಡೋದು. ಅಯ್ಯೋ, ನನ್ನ ಮಗಳು ಯಾವ ರೇಂಜಿಗೆ ಹೆಲ್ಪ್ ಮಾಡ್ಕೊಡ್ತಾಳೆ ನೋಡಿ ಗೈಸ್. ನೋಡಿ. ಓಕೆ ಗೈಸ್, ಈ ಥರ ಶುಗರ್ ಪೇಷಂಟ್ ಇರೋರಿಗೆ ಮಾಡಿಕೊಡಿ, ತುಂಬ ಹೆಲ್ದಿ, ಒಳ್ಳೆಯದು. ನೋಡಮ್ಮ, ಈ ಥರ ಹಿಂಗೆ ಹಾಕಿಟ್ರೆ ಅದು ಐಸ್ ಆಗಿರುತ್ತೆ. ರುಬ್ಬಿಟ್ಟು ಬೆಳಿಗ್ಗೆ ಹೊತ್ತಿಗೆ ಬಿಟ್ರೆ ಐಸ್ ಆಗುತ್ತೆ. ಇದನ್ನು ಬೆಳಿಗ್ಗೆ ಹೊತ್ತು ತಿಂಡಿ ತಿಂತೀವಲ್ಲ, ತಿಂಡಿ ತಿಂದು ಒಂದು ಅರ್ಧ ಗಂಟೆ 1 ಅವರ್ ಆದಮೇಲೆ
ಒಂದೊಂದು ಐಸ್ ಕ್ಯೂಬ್ ತಗೊಂಡು ಒಂದು ಗ್ಲಾಸಿನ ನೀರಿಗೆ ಹಾಕಿ ಕುಡಿಯೋದು. ನೀನು ಅಲ್ಲಿ ಜುಮ ಅಂತವೆ ಅಂತೀಯಲ್ಲ. ಓ, ಈಗ ಇದನ್ನು ಜ್ಯೂಸ್ ಥರ ಕುಡಿಬೋದಲ್ಲ ನೆಲ್ಲಿಕಾಯಲ್ಲ. ಇದಕ್ಕೆ ಸ್ವಲ್ಪ ಇದಾಕಿರೋ ಚೆನ್ನಾಗಿರೋ. ನಮಗೆ ಗೊತ್ತಿರ್ತವೆ, ನಾವೆಲ್ಲೆಲ್ಲ ನೋಡ್ತಾ ಇರ್ತೀವಿ. ಯಾರ ತೋರಿಸ್ಬೇಕಾ? ಇದಕ್ಕೆ ಬೇಕಾದ್ರೆ ನೆಕ್ ನೋಡು, ಒಂಚೂರು ಚುಟ್ಕಿ ಅಷ್ಟು ಜಾಸ್ತಿ ಹಾಕ್ಬಾರ್ದು, ಟೇಸ್ಟ್ ಬರಲಿ ಅಂತ. ಕುಡಿಯೋಕೆ ಒಂಥರ ಕೈ ಆಗುತ್ತಲ್ಲ ನಿನಗೆ. ಇದಕ್ಕೆ ಸ್ವಲ್ಪ ಇದು ಬರುತ್ತಲ್ಲ ಪುದೀನ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಒಂದು 2 ಮೆಣಸು ಹಾಕಿ, ಒಂಚೂರು ಚುಟ್ಕಿ ಅಷ್ಟು ಉಪ್ಪು ಟೇಸ್ಟ್ ಬರೋಕ್ಕೆ ಹಾಕ್ಬಿಟ್ಟು ರುಬ್ಬಿಂಗಿಟ್ರೆ ಜ್ಯೂಸ್ ಥರ ಕುಡಿಬೋದು ನೀನು. ನೆಲ್ಲಿಕಾಯಿ ತಿಂದಂಗೂ ಆಗುತ್ತೆ, ಶುಗರ್ ಕಂಟ್ರೋಲ್ಗೂ ಬರುತ್ತೆ. ಇವಾಗ ನೀನು ಕುಡ್ದಂಗೂ ಆಗುತ್ತಲ್ಲ. ಈಗ ಅಲ್ಲೂ ಜುಮ್ ಅನ್ನಲ್ವಲ್ಲ, ಚೆನ್ನಾಗಿಲ್ವಾ? ಅಂದರೆ ಪುದೀನ ಏನೂ ಇರಲಿಲ್ಲ, ನಾನು ಪುದೀನ ಸಾಂಬಾರು ಸೊಪ್ಪಿದ್ದೀರ ಒಂದು ಚೂರು ಹಾಕ್ತಿದ್ದೆ, ಖಾಲಿ ಆಯ್ತಲ್ಲ. ಅದಕ್ಕೆ ಬರೀ ಜೀರಿಗೆ, ಒಂದು 2 ಮೆಣಸು, ಒಂಚೂರು ಉಪ್ಪು ಹಾಕಿದ್ದೀನಿ. ಉಪ್ಪು ಜಾಸ್ತಿ ಹಾಕ್ಬಾರ್ದು ಟೇಸ್ಟಿಗೆ ಅಂತ, ಒಂಚೂರು ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ಚೆನ್ನಾಗಿರಲ್ವಾ? ಚೆನ್ನಾಗಿಲ್ವಾ? ಈಗ ಇದನ್ನ ಲೋಟಕ್ಕೆ ಹಾಕೊಂಡು ಆರಾಮಾಗಿ ಜ್ಯೂಸ್ ಥರ ಕುಡಿಬೋದು ತಾನೆ. ಒಂದೊಂದು ದಿವಸ ಒಂದೋ ಎರಡೋ ಹಾಕ್ಯಣದು. 2 ಹಾಕ್ಯಂಡ್ರೆ ಏನಾಗಲ್ಲ. ಇದು ಹಾಕ್ಯಂಡು ಕುಡಿದ್ರೆ ಶುಗರ್ಗೂ ರಾಮಬಣ್ಣನ, ಶುಗರು ಕಂಟ್ರೋಲ್ ಆಗುತ್ತಾ, ನೆಲ್ಲಿಕಾಯಿ ತಿಂದಂಗೂ ಆಗುತ್ತಾ, ನಿಂದು ಆರೋಗ್ಯ ಕಾಪಾಡ್ಕೊಂಡಂಗೂ ಆಗುತ್ತಾ. ಊರಲ್ಲೂ ಹಿಂಗೆ ಮಾಡು ಆಯಿತಾ. ಏನು ಒಂದು ಅರ್ಧ kg ನೆಲ್ಲಿಕಾಯಿ ತರಿಸ್ಕೊ, 1/4 kgನ ಈ ಥರ ಹಿಂಗೆ ಮಾಡ್ಕೊ, ರುಬ್ಬು ಮಿಕ್ಸಿನಲ್ಲಿ ಹಾಕು, ಇಡು. ದಿನ ಒಂದೊಂದು ಗ್ಲಾಸ್ಗೆ ಹಾಕ್ಯಂಡು ಕುಡಿ ಅಷ್ಟೇ. ಅವಳು ನೋಡಲ್ಲಿ ಪಾತ್ರೆ ತೊಳ್ಕೊಡ್ತಾವಳೆ, ಅಕ್ಕಿ ಇದು ರುಬ್ಬಿದ್ನಲ್ಲ ಅದನ್ನು ತೊಳಿತಾವಳೆ ಚೇರ್ ಹಾಕ್ಯಂಡು. ಈ ಕಡೆ ಚೆಲ್ಬೇಡ ಕಣವ ನೀರ. ಓಕೆ ಗೈಸ್, ಈ ಟಿಪ್ಸ್ನ ನೀವು ಶುಗರ್ ಪೇಷಂಟ್ ಇರೋರಿಗೆ ಯೂಸ್ ಮಾಡಿ, ತುಂಬ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ, ಹೆಲ್ಪ್ಫುಲ್ಲು. ಈ ಥರ ಮಾಡಿ ನೋಡಿ ನೀವು, ತುಂಬ ಹೆಲ್ದಿಯಾಗಿರುತ್ತೆ. ಶುಗರ್ ಪೇಷಂಟಿಗೆ ರಾಮಬಾಣ ಈ ಜ್ಯೂಸ್. ನೋಡಿ, ನನ್ನ ಮಗಳು ಎಲ್ಲ ತೊಳಿತಾವಳೆ, ಸೊಪ್ಪಿನ ಪುಡಿ ಹಾಕೊಂಡು ತೊಳೆದು ಮಿಕ್ಸಿನಲ್ಲಿ ಇಟ್ಟು ದಬಾಕವಳೆ. ನೋಡಿ ಎಷ್ಟು ಹೆಲ್ಪ್ ಮಾಡ್ಕೊಡ್ತಾಳೆ. ಅಲ್ಲಿ ನೀರು ಹೋಯ್ತೈತಲ್ಲಿ, ಸಾಕು ಬಿಡಿ. ನೀವು ಈ ಚೇರ್ ಹಾಕೊಂಡು ತೊಳೆದಿದ್ದೆಲ್ಲ ಸಾಕು ಬಿಡಿ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಸಾಕು. ಥ್ಯಾಂಕ್ ಯು, ಸಾಕು. ಅಲ್ಲೆಲ್ಲ ಕೆಳಗಡೆ ನೀರು ಚೆಲ್ಬಿಡುತ್ತೆ. ಹ್ಯಾಂಡ್ ವಾಶ್ ಮಾಡ್ಕೊಂಬನ್ನಿ. ನನಗೆ ಆಫ್ ಮಾಡ್ತೀನಿ ಅಲ್ಲಿ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಆಫ್ ಮಾಡಿ. ಅದು ಬೇರೆ ತೊಳೆದ ಬಂಗಾರಮ್ಮ. ಹ್ಞೂ, ಚುಯಿ ಸಾಕು. ಎಷ್ಟು ಸಲ ಹ್ಯಾಂಡ್ ವಾಶ್ ಹಾಕತ್ತೀರಾ? ಹಾಂ, ಏನು ಊಯ್ಯ? ಓಹೋ ಹಂಗ ಹ್ಯಾಂಡ್ ವಾಶ್ ಮಾಡೋದು ನಂಗೆ ಗೊತ್ತೇ ಇರಲಿಲ್ವಲ್ಲ, ಹ್ಯಾಂಡ್ ವಾಶ್ ಇಷ್ಟು ಚೆನ್ನಾಗಿ ಮಾಡೋದು ಅಂತ. ಮಾಡ್ಕೊಳ್ಳಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಓಕೆನಾ? ಇವಾಗ ರೊಟ್ಟಿ ಮಾಡಿ ಪಲ್ಯ ಮಾಡಬೇಕು. ಓಕೆ ಬನ್ನಿ ಮಾಡೋಣ, ಟೈಮ್ ಆಗಿಬಿಡುತ್ತೆ. ಅಯ್ಯಪ್ಪ ಏ ಮತ್ತೆ ನಡೀರಿ ಆ ಕಡೆಗೆ ಕಳ್ಳ. ಓಹೋ ಆಯ್ ಮಾಡು, ನಾನು ಅದನ್ನು ಕ್ಲೀನ್ ಮಾಡ್ಕೊತೀನಿ ಬಿಡು. ಬೇಡ, ನಾನು ಕಸ ಕುಕ್ಕೋತೀನಿ, ನೀನು ಇದನ್ನು ಕ್ಲೀನ್ ಮಾಡ್ತೀನಿ. ಇವಾಗ ಕ್ಲೀನ್ ಮಾಡಿ ಸಾಕು, ಟಿಶ್ಯೂನಲ್ಲಿ ಒರೆಸ್ಕೊತೀನಿ. ಹೇಳ್ದಷ್ಟು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ನಾನೇನೋ ಹೇಳೋಕೆ ಬಂದೆ, ಮರ್ತೋಯ್ತಲ್ವಾ? ಅಯ್ಯೋ ಓಕೆ ಗೈಸ್, ಮರ್ತೇ ಹೋಯ್ತು. ಸುಮ್ಮನಿರು, ಮುಟ್ಬೇಡ ಅದನ್ನು, ಮತ್ತೆ ಡರ್ಟಿ ಆಗುತ್ತೆ. ಮುಟ್ಬೇಡಿ, ಸುಮ್ಮನಿರು. ಹ್ಯಾಂಡ್ ವಾಶ್ ಮಾಡು ನೀನು. ಹ್ಯಾಂಡ್ ವಾಶ್ ಮಾಡ್ಕೊಂಡು ಸೈಡಿಗೆ ಹೋಗು, ಮತ್ತೆ ಗಲೀಜಾಯ್ತು. ಓಕೆ ಸರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಮ್ಮಗೆ ಸಪೋರ್ಟ್ ಮಾಡಿ ಅನ್ನಿ. ಹಾಯ್ ಮಾಡಿ. ಯಾಕೆ ಹೇಳೋಕ್ಕಾಗಲ್ಲ? ನೀನು ಇಲ್ಲಿ ಕೆಲಸ ಮಾಡ್ತಿದ್ಯಾ, ತೊಳಿತಾ ಇದೆಯಾ? ಪರವಾಗಿಲ್ಲ, ಹಂಗೆ ಹೇಳಿ ಬಾಯಲ್ಲಿ. ನಿನ್ನ ಕಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ, ಹೇಳಿ. ಅಯ್ಯೋ ಏನು ನಿಂದು? ಸುಮ್ನಿರು ಅನ್ನಿಸ್ತೀನಿ, ಸುಮ್ನಿರು. ಓ, ಕೆಲಸ ಮಾಡೋ ಟೈಮಲ್ಲಿ ಮಾಡ್ಕೊಡಲ್ವ ಗೊತ್ತಿಲ್ಲ ಕಣಮ್ಮ ಇವಳು. ಇಷ್ಟೆಲ್ಲ ಓದಬೇಕು, ಬರೀಬೇಕು. ನನ್ನ ಕೈಲೇ ಹೋಮ್ವರ್ಕ್ ಮಾಡಿಸ್ಕೊಂಡು, ಪ್ರಾಜೆಕ್ಟ್ ಮಾಡಿಸ್ಕೊಂಡು ಕತೆ ಹೊಡಿತಾಳೆ. ಇವಾಗ ನೋಡಿ ಚುಮ್ನಿರು ಅಂತ ಮಾಡ್ತಾಳೆ. ಓಕೆ ಗೈಸ್, ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಜ್ಯೂಸ್ನ ಟ್ರೈ ಮಾಡಿ, ಶುಗರ್ ಇರೋರಿಗೆ ತುಂಬ ಹೆಲ್ದಿ, ಒಳ್ಳೆಯದು. ಬಾಯ್ ಮಾಡು ಮಗಳೇ. ಸಬ್ಸ್ಕ್ರೈಬ್ ಮಾಡಿ, ಅಮ್ಮಗೆ ಸಪೋರ್ಟ್ ಮಾಡಿ.
ನನಗೆ ಕಳ್ಳ